ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ಮತ್ತೊಂದು ಕಡೆ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿದರು ಎಡಿಜಿಪಿ ಆಗಿರುವಂತಹ ವಿಜಯ್ ಕುಮಾರ್ ಸಿಂಗ್ ಅವರು. ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಿಷ್ಟು ಅಂಶಗಳನ್ನು ಹೇಳಿದ್ರು. ನೋಡಿ, ಕೊನೆ ಉಸಿರು ಇರೋ ತನಕ ಕೂಡ ಅಪರಾಧಿ ಹೊರಗಡೆ ಬರುವಂತಿಲ್ಲ, ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ವಿಧಿಸಿರುವಂತಹ ಎಲ್ಲ ಶಿಕ್ಷೆಗಳು ಕೂಡ ಕಠಿಣವಾಗಿವೆ ಅಂತ ಹೇಳಿ ವಿಜಯ್ ಕುಮಾರ್ ಸಿಂಗ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಅದಾದ ನಂತರ ಪ್ರಕರಣದ ಸಂತ್ರಸ್ತೆ ಸಾಮಾಜಿಕ ಕೆಳಸ್ಥಾನದಲ್ಲಿದ್ದರು, ಅಂದರೆ ವಿವರಿಸ್ತಾ ಹೋದರು ಪ್ರಕರಣದಲ್ಲಿ ಯಾವ ರೀತಿಯಾಗಿತ್ತು, ಪ್ರಕರಣದ ಬಗ್ಗೆ ಒಂದಿಷ್ಟು ಡೀಟೇಲ್ಸನ್ನು ಕೊಡ್ತಾ ಇದ್ರು. ಇಡೀ ಪ್ರಕರಣದಲ್ಲಿ ಸಂತ್ರಸ್ತೆ ಮಹಿಳೆ ಇದ್ದಾರಲ್ವಾ, ಇವರು ಸಾಮಾಜಿಕವಾಗಿ ಕೆಳಸ್ಥಾನದಲ್ಲಿ ಇದ್ದರು, ಅಂದರೆ ತಿಂಗಳಿಗೆ 10,000 ರೂಪಾಯಿ ಅಷ್ಟೇ ಅವರಿಗೆ ಸ್ಯಾಲ್ರಿ ಇದ್ದದ್ದು. ಪ್ರಕರಣದ ಆರೋಪಿ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ದ, ನ್ಯಾಯ ಬೇಕು ಅಂತ ಹೇಳಿ ಸಂತ್ರಸ್ತೆ ನಮ್ಮ ಜೊತೆ ಬಂದು ನಿಂತಿದ್ದರು ಅಂತ. ಇಡೀ ಪ್ರಕರಣದಲ್ಲಿ ಯಾಕೆ ಜೀವಾವಧಿ ಶಿಕ್ಷೆ ಆಯಿತು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಸಂತ್ರಸ್ತೆ ಮಹಿಳೆ ಕೊಟ್ಟಿರುವಂತಹ ಹೇಳಿಕೆಗಳು, ಜೊತೆಗೆ ಸಂತ್ರಸ್ತೆ ಮಹಿಳೆ 164 ಹೇಳಿಕೆಯನ್ನು ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ತುಂಬ ನೋವಿನಿಂದಾಗಿ, ಅಂದರೆ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾಗಿ ಟಾರ್ಚರ್ ಕೊಟ್ಟಿದ್ದ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಕ್ಲಿಯರ್ ಆಗಿ ಎಲ್ಲವನ್ನೂ ಕೂಡ ವಿವರಿಸಿದ್ರು. ಸೊ ಆ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಿದ್ರು. ಇದ್ರ ಜೊತೆಗೆ ಇಡೀ ಪ್ರಕರಣದಲ್ಲಿ ಶಿಕ್ಷೆಗೆ, ಅಂದರೆ ಇವತ್ತು ತೀರ್ಪು ಅಂತಲ್ವಾ, ಜೀವಾವಧಿ ಶಿಕ್ಷೆಗೆ ಯಾರು ಕಾರಣ ಅಂತ ಹೇಳಿದ್ರೆ ಪ್ರಕರಣದ ಸಂತ್ರಸ್ತೆ ಕೊಟ್ಟಂತಹ ಹೇಳಿಕೆ ಅಂತ ಹೇಳಿದ್ರು. ಹಾಗಾದ್ರೆ ಏನು ಮಾತನಾಡಿದ್ರು ವಿಜಯ್ ಸಿಂಗ್ ನೋಡ್ಕೊಂಬನ್ನಿ. ಏನಿದೆ 376(2)K ಫಸ್ಟ್ ಏನು ಹೇಳಿದ್ರೆ ಅದು ನಾರ್ಮಲ್ ಜೀವಾವಧಿ ಶಿಕ್ಷೆ. ಎರಡನೇದು ಏನಿದೆ 376(2)N ನಲ್ಲಿ ಇರ್ತಕ್ಕಂಥ ಶಿಕ್ಷೆ ಏನಿದೆ ಅದು ಟಿಲ್ ದ ನ್ಯಾಚುರಲ್ ಲೈಫ್ ಅಂಡ್ ದ ಲಾಸ್ಟ್ ಬ್ರೆತ್. ಈ ವಿಕ್ಟಿಮ್ ಸಂತ್ರಸ್ತೆ ಏನಿದ್ದಾರೆ ಅವರು ಈ ಸಮಾಜದ ಲೋವೆಸ್ಟ್ ಸ್ಟೇಟ್, ಅವರು ಸಾಮಾಜಿಕ ರೂಪಿಂದ ಮತ್ತು ಆರ್ಥಿಕ ರೂಪಿಂದ, ಮತ್ತೆ ಅಕ್ಯೂಸ್ಡ್ ಏನಿದ್ದಾರೆ ಅದು ಉಲ್ಟಾ, ಅವರು ಪೊಲಿಟಿಕಲಿ ಪವರ್ಫುಲ್, ಎಕನಾಮಿಕ್ ಪವರ್ಫುಲ್ ಅಂಡ್ ಸೋಷಲಿ ಆಲ್ಸೋ ಪವರ್ಫುಲ್. ಆ ವ್ಯತ್ಯಾಸ ಇದ್ರೂ ಕೂಡ ಆ ವಿಕ್ಟಿಮ್ ತಮಗೆ ನ್ಯಾಯ ಬೇಕೇ ಬೇಕು ಅಂತ ಹಿಡ್ಕೊಂಡು ಕಳೆದ 1 ವರ್ಷದಿಂದ ನಮ್ಮ ಜೊತೆಗೆ ಮತ್ತು ಟ್ರಯಲ್ ಜೊತೆಗೆ ಒಂದು ರಾಕ್ ಅಂತ ನಿಂತು ಈ ಟ್ರಯಲ್ಗೆ ಮತ್ತು ಇದಕ್ಕೆ ಶಿಕ್ಷೆಗೆ ಒಂದು ಮೂಲ ಕಾರಣೀಭೂತ ಆಗ್ತಾರೆ. ಚಾಲೆಂಜ್ ಏನಿತ್ತು, ಈ ಅಫೆನ್ಸ್ ಏನಾಗಿತ್ತು 21ನೇ ವರ್ಷ 2020ನೇ ವರ್ಷನಲ್ಲಿ ಆಗಿತ್ತು. ಕೇಸ್ ನಮಗೆ ಬಂದಿತ್ತು 4 ವರ್ಷ ನಂತರ. 4 ವರ್ಷ ನಂತರ ಬಂದರೂ ಕೂಡ ವಿಕ್ಟಿಮ್ ಸ್ಟೇಟ್ಮೆಂಟ್ ಅದು ಮೇನ್ ಇದ್ದೇ ಇರುತ್ತದೆ. ಬಟ್ ಬೇರೆ ಸಾಕ್ಷಿಗಳು ನಮ್ಮ ಟೀಮ್ ಎಲ್ಲ ಸೈಂಟಿಫಿಕ್ ಇಂದ ಕಲೆಕ್ಟ್ ಮಾಡಿ, ವಿಡಿಯೋ ಇರ್ಬೋದು, ಅವ್ರಿಗೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಇರ್ಬೋದು, DNA ಕಲೆಕ್ಷನ್ ಇರ್ಬೋದು, ಎಲ್ಲ ಕೊರೋಬರೇಟಿವ್ ಸಾಕ್ಷಿಗಳು ಏನಿತ್ತು ಈ ಕೇಸ್ನಲ್ಲಿ ಆರ್ ಮೇನ್ಲಿ ಬೇಸ್ಡ್ ಆನ್ ಸೈಂಟಿಫಿಕ್ ಎವಿಡೆನ್ಸ್. ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅದಕ್ಕೆ ಎನಲೈಸ್ ಮಾಡಿ ಫೋರೆನ್ಸಿಕ್ ಸೈನ್ಸ್ ಇಂದ ರಿಪೋರ್ಟ್ ತಗೊಂಡು ಆ ಸರಿಯಾದ ರೀತಿ ಕ್ರಮ ತಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಅದೇ ಮೇನ್ ಚಾಲೆಂಜ್. ಹೇಳಿದೆ ಒಂದು